ವರುಣಾರ್ಭಟಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಹಲವು ಪ್ರದೇಶ ಜಲಾವೃತವಾಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ನೋಡುತ್ತಿದ್ದಂತೆ ಈಗ ನೆಲಕ್ಕೆ ಉಳಿತಾ ಇವೆ ಮರಗಳು, ಆಮೇಲೆ ಎಲ್ಲ ಮನೆಗಳು ಕೂಡ ಕೊಚ್ಚಿ ಹೋಗ್ತಾ ಇವೆ. ಸೊ ವರುಣಾರ್ಭಟಕ್ಕೆ ತಮಿಳುನಾಡು ತತ್ತರಿಸಿ ಹೋಗ್ತಾ ಇದೆ. ಹಲವು ಪ್ರದೇಶ ಜಲಾವೃತ ಆಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ನೋಡ್ತಾ ಇದ್ದಂಗೆ ಎಲ್ಲ ಗಿಡ ಮರಗಳು ಆಗಿರ್ಬೋದು, ಮನೆಗಳು ಎಲ್ಲವೂ ಕೂಡ ನೆಲಕ್ಕಪ್ಪಳಿಸಿ ಕೊಚ್ಚಿ ಹೋಗ್ತಾ ಇರುವಂಥ ಮನೆಗಳು. ರಾಮನಾಥಪುರದಲ್ಲಿ ಮನೆ ಕುಸಿದು ಓರ್ವ ವ್ಯಕ್ತಿ ದಾರುಣ ಸಾವನ್ನಪ್ಪಿರುವಂಥದ್ದು. ಕೂಡಲೇ PM ಸಭೆ ಕರೆಯುವಂತೆ CM ಸ್ಟಾಲಿನ್ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ಅಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ವರುಣಾರ್ಭಟಕ್ಕೆ ತಮಿಳುನಾಡು ತತ್ತರಿಸಿ ಹೋಗ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗಿದೆ. ಹಲವು ಪ್ರದೇಶಗಳು ಜಲಾವೃತ ಆಗಿದೆ. ಜನಜೀವನ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗಿದೆ. ನೋಡಿ, ಗಿಡ ಮರಗಳು ಎಲ್ಲವೂ ಕೂಡ ಧರೆಗೆ ಉರುಳ್ತಾ ಇವೆ. ಇದ್ದಕ್ಕಿದ್ದ ಹಾಗೆ ಮನೆಗಳು ಏನಿದಾವಲ್ಲ ಎಲ್ಲವೂ ಕೂಡ ನೀರಿಗೆ ಕೊಚ್ಚಿ ಹೋಗ್ತಾ ಇವೆ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಾಮನಾಥಪುರದಲ್ಲಿ ಮನೆ ಕುಸಿದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಕೂಡಲೇ PM ಸಭೆ ಕರೆಯುವಂತೆ ಅಲ್ಲಿರುವಂತಹ CM ಸ್ಟಾಲಿನ್ ಮನವಿಯನ್ನು ಮಾಡಿದ್ದಾರೆ. ಮಳೆಯಿಂದಾಗಿ ಅಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ತಮಿಳುನಾಡು ಭಾಗದಲ್ಲಿ. ಇದು ಮಳೆಯ ಆರ್ಭಟಕ್ಕೆ, ವರುಣಾರ್ಭಟಕ್ಕೆ ತಮಿಳುನಾಡು ತತ್ತರಿಸಿ ಹೋಗ್ತಾ ಇದೆ. ಹಲವು ಪ್ರದೇಶ ಜಲಾವೃತ ಆಗ್ತಾ ಇದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಮಳೆಯ ಭೀಕರತೆ ಯಾವ ರೀತಿಯಾಗಿದೆ ಅಂತ. ನೋಡಿ, ಊರಿನೊಳಗೆ ಯಾವ ರೀತಿಯಾಗಿ ಈ ಒಂದು ಜಲಾವೃತ ಇದೆ ಅಂತ. ಈ ರೀತಿಯಾಗಿ ಮಳೆ ನುಗ್ಗಿಬಿಟ್ರೆ ಸಮುದ್ರದ ರೀತಿಯಲ್ಲಿ, ಸಾಗರದ ರೀತಿಯಲ್ಲಿ ಯಾವ ರೀತಿಯಾಗಿ ಮಳೆ ನುಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ. ಮನೆಗಳು ಎಲ್ಲವೂ ಕೂಡ ನೀರಿನ ಪಾಲಾಗ್ತಾ ಇದೆ. ಬದುಕೋದು ಬಹಳ ಕಷ್ಟ ಆಗ್ತಾ ಇದೆ ತಮಿಳುನಾಡು. ಎಲ್ಲ ಮನೆಗಳು ಕೂಡ ಕೊಚ್ಚಿ ಹೋಗ್ತಾ ಇದೆ. ಭೀಕರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಸಾವು ನೋವುಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ವಾಹನ ಸವಾರರಂತೂ ಪರದಾಡುವಂಥ ಪರಿಸ್ಥಿತಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಂತೂ ಹೋಗಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ನೀರಿನಲ್ಲಿ ಮುಳುಗಿ ಹೋಗಿಬಿಟ್ಟಿದೆ ಇಡೀ ತಮಿಳುನಾಡು. ಸಂಪೂರ್ಣವಾಗಿ ಜಲಾವೃತ. ಗಮನಿಸ್ತಾ ಇದ್ರಿ, ನೀವು ಕೂಡ ನೋಡ್ತಾ ಇದ್ರಿ ಮಳೆಯ ಭೀಕರತೆ, ಅದರ ತೀವ್ರತೆ ಎಷ್ಟು ಇದೆ ಅಂತ. ಮನೆಗಳೆಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಕೂಡಲೇ CM ಸಭೆ ಕರೆಯುವಂತೆ ಅಲ್ಲಿ ಅಂದರೆ ಸ್ಟಾಲಿನ್ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. PM ಸಭೆ ಕರಿಬೇಕು ಅಂತೇಳಿ. ಮಳೆಯಿಂದಾಗಿ ಅಲ್ಲಿರುವಂಥ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದ್ದಕ್ಕಿದ್ದ ಹಾಗೆ ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉಳ್ತಾ ಇದೆ. ರಸ್ತೆಗಳೆಲ್ಲವೂ ಕೂಡ ಬಿರುಕು ಬೀಳ್ತಾ ಇದೆ. ರಸ್ತೆಗಳ ಮೇಲೆ ನೀರಿನ ರಭಸ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾರೆ. ಈ ರೀತಿಯಾಗಿ ಸಮಸ್ಯೆ ಆದರೆ ಅಲ್ಲಿ ಓಡಾಟ ಕಷ್ಟ ಆಗುತ್ತೆ. ಓಡಾಟ ಮಾಡೋದಲ್ಲಿ ಇಲ್ಲಿ ಬದುಕೋದು ಬಹಳ ಕಷ್ಟ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.